ಇದು ಯಾವ ಗಿಡ ಸರ್? ಸರ್ ಇದು ಬ್ಲ್ಯಾಕ್ ಸಪೋಟ ಅಂತ. ಬ್ಲ್ಯಾಕ್ ಸಪೋಟೆ. ಹಾ ಸರ್. ಹ್ಮ್. ಒಳಗಡೆ ನಿಮ್ಗೆ ಚಾಕ್ಲೇಟ್ ಕ್ರೀಮ್ ಇರುವಂತ ಹಣ್ಣು. ಅಂದ್ರೆ ಇದು ಹಣ್ಣಾದ್ಮೇಲೆ ಒಳಗಡೆ ಚಾಕ್ಲೇಟ್ ಕಲರ್ ಇರ್ತದೆ. ಹಾ, ಪೂರ್ತಿ ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ ಸರ್. ನಿಮ್ಗೆ ಚಾಕ್ಲೇಟ್ ತಿನ್ನಂಗೆ ಇರುತ್ತೆ ಫ್ಲೇವರ್ ಕೂಡ. ಫ್ಲೇವರ್ ಕೂಡ ಚಾಕ್ಲೇಟ್ ಹಾ ಟೈಪ್. ಸರ್. ಫ್ರಿಡ್ಜ್ ಅಲ್ಲಿ ಇಟ್ಟು ತಿಂದ್ರೆ ಒಂದ್ ಟೇಸ್ಟ್ ಬರುತ್ತೆ. ನಿಮ್ಗೆ ಹಾಗೆ ಡೈರೆಕ್ಟ್ ಆಗಿ ತಿಂದಾಗ ಇನ್ನೊಂದ್ ಟೇಸ್ಟ್ ಬರುತ್ತೆ. ಇದು ಆಸ್ಟ್ರೇಲಿಯಾ, ಮೆಕ್ಸಿಕೋ ಮೂಲದ ಹಣ್ಣು. ಇದು ಅಲ್ಲಿ ಮೈನರ್ ಫ್ರೂಟ್ ಆಗಿ ಬೆಳಿತಾರೆ ಸರ್. ಇನ್ನು ಕಮರ್ಷಿಯಲ್ ಆಗಿ ಬೆಳಿತಿಲ್ಲ. ಮೈನರ್ ಫ್ರೂಟ್ ಆಗಿ ಇದನ್ನ ಬೆಳಿತಾ ಇದ್ದಾರೆ. ಇದನ್ನೆಲ್ಲ ಬೈ ಪ್ರಾಡಕ್ಟ್ ಆಗಿ ಅದಕ್ಕೆ ಯೂಸ್ ಮಾಡ್ತಾರೆ ಸರ್. ಬೈ ಪ್ರಾಡಕ್ಟ್ ಚಾಕ್ಲೇಟ್ ಡೈರೆಕ್ಟ್ ತಿನ್ನುವಂತ ಹಣ್ಣು ಸರ್. ಬೈ ಪ್ರಾಡಕ್ಟ್ ಇನ್ನೂ ಆಗಿಲ್ಲ. ಇದು ಮೈನರ್ ಇರೋದ್ರಿಂದ ಇನ್ನೂ ಕಮರ್ಷಿಯಲ್ ಮಾಡಿಲ್ಲ ಯಾರುನು. ಸೊ ಕಮರ್ಷಿಯಲ್ ಆದ್ರೆ ಏನಕ್ಕೆ ಆಗ್ತದೆ ಅಂತ ಗೊತ್ತಿಲ್ಲ. ಜಾಸ್ತಿ ಏನದಲ್ಲ, ಡೈರೆಕ್ಟ್ ಆಗಿ ಟೇಬಲ್ ಪರ್ಪಸ್ ವೆರೈಟಿ ಸರ್ ಇದು. ಇದು ವಿಜಯಪುರದಲ್ಲಿ ಬೆಳೆತಾರೆ. ಹಾ ಸರ್. ಇದು ನಮ್ಮ ಭಾಗದಲ್ಲಿ ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ. ಇಂಥ ಟೆಂಪರೇಚರ್ ಅಲ್ಲೂ 18 ತಿಂಗಳ ಗಿಡ ಸರ್. ಅಂದ್ರೆ ಇದರಲ್ಲಿ ಮೇಲು ಫಿಮೇಲ್ ಫ್ಲವರ್ ಪ್ಲಾಂಟ್ ಗಳು ಬರ್ತದೆ ಅಂತ ಹೇಳ್ತಾರೆ. ಸೊ ನಮ್ಮಲ್ಲಿ ಒಂದು 8 ಗಿಡ ಹಾಕಿದೀನಿ. 8 ಗಿಡದಲ್ಲಿ ಒಂದು ಗಿಡಕ್ಕೆ ಈ ವರ್ಷ ಫಸ್ಟ್ ಟೈಮ್ ಒಂದು 3 ಕಾಯಿ ಬಂದಿದೆ ಸರ್. ಹೂ ಸಿಕ್ಕಾಪಟ್ಟೆ ಬಂದಿತ್ತು. ಕಾಯಿ ಸೆಟ್ಟಿಂಗ್ ಆಗಿರೋದು 3 ಕಾಯಿ ಸೆಟ್ಟಿಂಗ್ ಆಗಿದೆ. ಮುಂದೆ ಬರ್ಬೋದು. ಹಾ, ಬರ್ಬೋದು ಸರ್. ಅಂದ್ರೆ ಗಿಡ ದೊಡ್ಡದಾದಂಗೆ ನಿಮ್ಗೆ ಹಣ್ಣುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಸೈಜ್ ಬರ್ತಾವ ಸರ್ ಇವ್ ಹಣ್ಣು? ಸರ್ ಒಂದು ಹೆಚ್ಚು ಕಡಿಮೆ ಒಂದು ಮ್ಯಾಂಗೋ ಸೈಜ್ ಅಲ್ಲಿ ಬರುತ್ತೆ ಸರ್. ನಿಮ್ಗೆ ಆಪಲ್ ಸೈಜ್, ರೌಂಡ್ ಆಪಲ್ ಸೇಪ್ ಅಲ್ಲಿ ಬರುತ್ತೆ. ಸ್ವಲ್ಪ ದೊಡ್ಡದಾಗಿರುತ್ತೆ ಹಣ್ಣು. ಅದ್ರ ಗಿಡ ದೊಡ್ಡದಾದಂಗೆ ಸೈಜ್ ಬರುತ್ತೆ. ಇವಾಗ ಇನ್ನು ಗಿಡ ಚಿಕ್ಕದು. ಇದರಲ್ಲಿ ಎಷ್ಟು ದೊಡ್ಡದಾಗಿ ಹಣ್ಣು ಆಗ್ತದೆ ನೋಡ್ಬೇಕು ಸರ್.